ಹೆಲೋ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ವಿಶೇಷವಾಗಿ ನಾವು ಈಗ ಸಾಂಪ್ರದಾಯಿಕದಂತೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬರೋದು, ಆಮೇಲೆ ನಾವು ಹೊಸಲಿಗೆ ಹೂವು ಇಡ್ತೀವಿ. ಆಮೇಲೆ ಸಂಜೆ ನಮ್ಮ ಮನೆಯಲ್ಲಿ ಚಿಕ್ಕಮೇಳದವ್ರು ಬಂದಿದ್ರು, ಆ ವಿಡಿಯೋನ ನೋಡಿ. ಹೀಗೆ ನಾವು ಅಡುಗೆ ಎಲ್ಲ ಮಾಡ್ತೀವಿ. ಆಮೇಲೆ ಮಿಸಲ್ ಇಡುವುದಂತ ಇದೆ. ಈ ನಮ್ಮ ಕಡೆ ಎಲ್ಲ ಜಾಸ್ತಿ ಅದು ಮಿಸಲ್ ಇಡೋದೆಲ್ಲ, ನಿಮ್ಮ ಕೆಲವು ಕಡೆ ಇರುತ್ತೆ. ಆಮೇಲೆ ನಾವು ಹೊಸಲಿಗೆ ಹೂವೆಲ್ಲ ಇಡ್ತೀವಿ. ಹೂ ಇಟ್ಟು ಪೂಜೆ ಎಲ್ಲ ಮಾಡಿ ನಮಸ್ಕಾರ ಮಾಡಿ ಆಮೇಲೆ ನಾವು ದೇವಸ್ಥಾನದಲ್ಲಿ ನಮ್ಮ ಪೂಜೆ ಇರುತ್ತೆ, ನಮ್ಮ ಮನೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಇರುತ್ತೆ, ಅದನ್ನೆಲ್ಲ ಮಾಡಿ ಈಗ ನಾವು ಹೊಸಲನ್ನು ಫಸ್ಟ್ ತೊಳ್ಕೊಂಡು ಚೆಂದ ಮಾಡಿ ತೊಳ್ಕೊಂಡು ಆಮೇಲೆ ಹೊಸಲು ಬರೆಯೋದಂತ ಇರುತ್ತೆ. ಹೊಸಲು ಬರೆದು ನಾವು ಯಾವ ಡಿಸೈನ್ ಬೇಕಾದರೂ ಬಿಡಿಸ್ಬೋದು. ಬಟ್ ಈ ಥರ ನಾವು ಬಿಡಿಸಿದ್ದೀವಿ. ಆಮೇಲೆ ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ, ಅರಿಶಿನ ಕುಂಕುಮ ಹೂ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ, ಹೊಸಲು ಪೂಜೆ. ಸ್ಟಾರ್ಟ್ ಮಾಡ್ತಿದ್ದೀವಿ. ಫಸ್ಟಿಗೆ ನಾವು ಪಾಯಸ ಮಾಡ್ತೀವಿ. ನೋಡಿ, ನಾನು ಪಾಯಸಕ್ಕೆ ಹೆಸರು ಬೇಳೆನೆಲ್ಲ ಫ್ರೈ ಮಾಡ್ತಿದ್ದೀನಿ, ಚೆಂದ ಮಾಡಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು 2 ಬೌಲ್ ನೀರು ಹಾಕ್ತೀನಿ. ಅದಕ್ಕೆ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತೀನಿ. ನಮಗೆ ಎಷ್ಟು ಟೇಸ್ಟಿಗೆ ಬೇಕೋ, ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ ಹಾಕಿ ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಅದಕ್ಕೆ ನಾವು 1 ವಿಸಿಲ್ 2 ವಿಸಿಲ್ ಹಾಕ್ತೀವಿ. ಈಗ ಅದಕ್ಕೆ ನಾನು ಬೆಂದಾದಮೇಲೆ ಕಾಯಿ ಹಾಲು ಮತ್ತು ನಾನು ತೆಗೆದಿಟ್ಕೊಂಡಿರೋ ಕಾಯಿ ಹಾಲು ಮತ್ತು 1 ಬೌಲ್ ಹಾಲು ಮತ್ತು ಕಾಯಿ ಹಾಲು ಎರಡನ್ನೂ ಹಾಕ್ತೀನಿ. ಆಮೇಲೆ ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪನ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಫ್ರೈ ಮಾಡ್ಕೊಳ್ಳಿಕ್ಕೆ ಶಾವಿಗೆ ಹಾಕ್ತೀನಿ. ಓಕೆ, ಶಾವಿಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕದು. ಆಮೇಲೆ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ವಾಶ್ ಮಾಡಿ ಹಾಕ್ತಿದ್ದೀನಿ. ಇದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಈಗ ನಾವು ಒಂದು ಸೈಡಲ್ಲಿ ಇದನ್ನ ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ಲ, ಅದು ಕುದೀತಾ ಇದೆ. ಅದಕ್ಕೆ ನಾನು ಇದನ್ನ ಮಿಕ್ಸ್ ಮಾಡ್ತಿದ್ದೀನಿ. ಚೆಂದ ಕುದಿಬೇಕು. ಆಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕೋದ್ರಿಂದ ಮಕ್ಕಳಿಗೆ ಪಾಯಸ ಕುಡಿಯೋದ್ರಿಂದ ಶೀತ ಆಗಲ್ಲ, ಜ್ವರ ಬರಲ್ಲ. ಕೆಲವು ಮಕ್ಕಳಿಗೆ ಪಾಯಸ ಕುಡಿದ್ರೆ ಶೀತ ಜ್ವರ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಉಪ್ಪು ಹಾಕಿದರೆ ಹಾಗೇನೂ ಆಗಲ್ಲ, ಅದಕ್ಕೋಸ್ಕರ ಉಪ್ಪು ಹಾಕಿದ್ದೀನಿ. ಆಲ್ರೆಡಿ ನಾನು ಟೊಮೆಟೊ ಸಾರು ಪಾಯಸ ಎಲ್ಲ ಮಾಡಿದ್ದೀನಿ. ಈಗ ಹಪ್ಪಳ ಮಾಡ್ತಾಯಿದ್ದೀನಿ. ರೈಸ್ ಎಲ್ಲ ರೆಡಿ ಮಾಡ್ಕೊಂಡಿಟ್ಟಿದ್ವಿ. ಈಗ ನಾವು ಮಿಸಲ್ ಇಟ್ಟಿದ್ದೀವಿ. ಇದು ಮಿಸಲ್ ಇಡಲೇಬೇಕು ನಮಗೆಲ್ಲ. ಈಗ ಎಂಥ ಪೂಜೆ ಇದ್ದರೆ, ನಾವು ಎಂಥ ಫಂಕ್ಷನ್ ಮಾಡಿದರೆ, ಆಮೇಲೆ ಈ ಥರ ಹಬ್ಬ ದಿನ ಇದೆಲ್ಲ ದಿನ ಬಂದರೆ ನಾವು ಈ ಥರ ಮಿಸಲ್ ಇಡಲೇಬೇಕು. ಇದು ಯಾಕೆ ಇಡ್ತೀವಂದರೆ, ಈಗ ಸತ್ತೋದವರೆಲ್ಲ ಇದ್ರಲ್ಲ ಅವರಿಗೋಸ್ಕರ ನಾವು ಇಡೋದು. ಇದೆಲ್ಲ ಯಾವುದೇ ರೀತಿ ನಮಗೆ ತೊಂದರೆ ಕೊಡದೇ ಇರಲಿ ಅಂತ ಅವರಿಗೂ ಸ್ವಲ್ಪ ಊಟ ಹಾಕೋದು. ನಾವೇನೆಲ್ಲ ಮಾಡಿರ್ತೀವಿ ಅದನ್ನೆಲ್ಲ ಹಾಕಬೇಕಿದ್ದಕ್ಕೆ. ಎಲ್ರಿಗೂ ಗೊತ್ತಿರುತ್ತೆ, ಆದರೂ ನಾನು ಹೇಳ್ತಿರೋದಷ್ಟೇ.
ಆಮೇಲೆ ನಾವು ತುಳಸಿ ನೀರನ್ನು ಅದಕ್ಕೆ ಹೀಗೆ ಹಾಕಬೇಕು. ಆಮೇಲೆ ನಾವು ಅದನ್ನ ಒಂದು ಬಾಳೆಲಿನ ತೊಗೊಂಡೋಗಿ ನಾವು ಕಾಕಿ ತಿನ್ಬೇಕು. ಅದನ್ನ ಫಸ್ಟ್ ಕಾಕಿ ತಿನ್ನಬೇಕು. ಅದಕ್ಕೋಸ್ಕರ ಮೇಲೆ ಇಲ್ಲಿ ಇಡಬೇಕು, ನಾವು ಹೊರಗೆ ತಗೊಂಡೋಗಿ ಇಡಬೇಕು. ಆಮೇಲೆ ಕಾಕಿ ಬಂದು ತಿನ್ಕೊಂಡು ಹೋಗ್ತದೆ. ಈಗ ನಾವೆಲ್ಲ ಊಟ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀವಿ. ಊಟ ಎಲ್ಲ ಆದಮೇಲೆ ಸಂಜೆ ಚಿಕ್ಕಮೇಳದವ್ರು ಕೂಡ ಬಂದಿದ್ರು ನಮ್ಮ ಮನೇಲಿ. ಆ ವಿಡಿಯೋನ ಮಾಡಿದ್ದೀನಿ ನೋಡಿ. ಅವಸರದಲ್ಲಿ ಹೊರಟಂತಹ ಪರಿಯನ್ನ ಕಂಡಾಗ ಎಲ್ಲಿಗೆ ಎನ್ನುವುದಾಗಿ ಕೇಳುವುದಲ್ವ. ತಾರಕಾಸುರ ಎನ್ನುವಂತಹ ದೈತ್ಯ ತಾನೇ ತಾನಾಗಿ ಮೆರೆಯುತ್ತಾ ಇದ್ದಾನಂತೆ. ಅಷ್ಟೇ ಅಲ್ಲದೆ ವರವನ್ನ ಪಡೆದಿದ್ದಾರೆ. ಯಾವ ರೀತಿಯಾಗಿ ಹರ ಗಿರಿಜೆಯರಿಂದ ಹುಟ್ಟುವಂತಹ ಮಗನಿಂದಲೇ ತನ್ನ ಮರಣ ಎನ್ನುವುದಾಗಿ ಪಡೆದುಕೊಂಡಿದ್ದಾನಂತೆ ವರವನ್ನ. ಆ ವರ ಆಗಬೇಕು ಅಂತಾದ್ರೆ ಹರ ಗಿರಿಜೆಯರು ಒಂದಾಗಬೇಕು. ದಕ್ಷಯಜ್ಞ ಕಾಲದಲ್ಲಿ ದಾಕ್ಷಾಯಣಿ ದೇಶಿ ಹೋದ ಕಾರಣದಿಂದಾಗಿ ಶಿವರು ವೈರಾಗ್ಯವನ್ನ ತಾಳಿ ತಪಸ್ಸಿಗೆ ಕುಳಿತಿದ್ದಾನೆ. ಅವನ ತಪವನ್ನ ಕೆಡಿಸುವುದಕ್ಕಾಗಿ ಪಂಚ ಶರಗಳನ್ನ ಹುಡುವುದಕ್ಕೆ ಅಲ್ಲಿವರೆಗಾಗಿ ಹೊರಟ ಬಾ, ಹೋಗಿ ಬರ್ತೇನೆ.
ಹರಗಿರಿಜೆಯನ್ನು ಒಂದಾಗಿಸಬೇಕು ಎನ್ನುವಂತಹ ಉದ್ದೇಶದಿಂದ ಹರನ ತಪಸ್ಸನ್ನು ಕೆಡಿಸುತ್ತೇನೆ ಅಂತ ಹೊರಟು ನಿಂತವರು. ಸತ್ಯ. ತಣ್ಣೀರನ್ನು ತಣಿಸಿ ಕುಡಿಯಬೇಕು ಸ್ವಾಮಿ, ಕಾಲಿಡುವ ಮುನ್ನ ಕಣ್ಣಿಟ್ಟು ವ್ಯವಹರಿಸಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಹೋದರೆ ಈಗಾಗಲೇ ಅದೆಷ್ಟೋ ದಾನವರು ಜಲಂಧರ, ತ್ರಿಪುರ, ಗಜಾಸುರ, ಅಂದಾಸುರ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ತಪೋನಿರತನಾದಂತಹ ಆ ಈಶ್ವರನ ಕೆಳಕಿದರೆ ಅವನು ಸುಮ್ಮನಿರ್ತಾನ ಸ್ವಾಮಿ? ಮತ್ತೆ ಹೆಚ್ಚಿನ ಕಣ್ಣನ್ನು ತೆಗೆದು ಈ ಲೋಕವನ್ನೇ ಸುಟ್ಟು ಭಸ್ಮವಾಗಿಸಿ ಬಿಡ್ತಾನೆ. ಅವನ ಹೆಚ್ಚಿನ ಕಣ್ಣಿಗೆ ಸುಟ್ಟು ಭಸ್ಮವಾಗಿ ಹೋಗ್ತೀರಾ ನೀವು? ಕಿಚ್ಚು ಗಂಡಿಗೆ ಬಲಿಯಾಗುವುದು ಬೇಡ ಎನ್ನುವುದಾಗಿ ಎಚ್ಚರಿಕೆ ಮಾತನ್ನಾಡುವುದಕ್ಕೆ ಮುಂದಾಗುತ್ತಾ ಇರುವುದಲ್ವಾ? ಕಿಚ್ಚು ಗಂಡಿಗೆ ಬೆಚ್ಚುವವನಲ್ಲ. ನಾನು ಹೊರಟದ್ದು ಕಲ್ಯಾಣಾರ್ಥವ ಲೋಕ ಕಲ್ಯಾಣಾರ್ಥವಾಗಿ. ಹೋಗಿ ಬರ್ತೇನೆ. ಆ ತಪವನ್ನ ಕೆಡಿಸಲೇಬೇಕು. ಆದಷ್ಟು ಬೇಗ ಅರಮನೆಯನ್ನ ಸೇರಿ ಸ್ವಾಮಿ. ಓಕೆ, ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.